ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಲಾಸ್ಟ್ ವಿಡಿಯೋದಲ್ಲಿ ಮಸಾಲ್ ಪುರಿಗೆ ಮನೆಯಲ್ಲೇ ಗರಿ ಗರಿಯಾಗಿ ಪೂರಿಯನ್ನು ಹೇಗೆ ರೆಡಿ ಮಾಡೋದು ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಈ ವಿಡಿಯೋದಲ್ಲಿ ಮಸಾಲ್ ಪುರಿಯ ಮಸಾಲೆಯನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತೇನೆ. ತಡ ಮಾಡೋದು ಬೇಡ, ಲೆಟ್ಸ್ ಚೆಕ್ ಔಟ್ ವಿಡಿಯೋ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ಅಂತ ಹೇಳಿ ಚೆಕ್ ಮಾಡ್ಕೊಳ್ಳುವ. ಒಂದೊಳ್ಳೆ ಹಸಿ ತೆಂಗಿನಕಾಯಿ ತುರಿದಿಟ್ಕೊಳ್ಳಿ. ರಾ ಮಸಾಲೆ ಪ್ಯಾಕೆಟ್ ನಲ್ಲಿ ಬರುವಂತ ಸ್ಪೈಸಸ್ ಎಲ್ಲ ಏನೇನುಂಟು ಅವೆಲ್ಲ ತಗೊಳ್ಳಿ. ಕೆಲವೊಂದು ಸ್ಪೈಸಸ್ ಮಿಸ್ ಆದ್ರೂ ಅಡ್ಡಿ ಇಲ್ಲ. ಸ್ವಲ್ಪ ಕಾಳು ಮೆಣಸು, 4 ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, 1 ಸ್ಪೂನ್ನಷ್ಟು ಅರಶಿನ ಹುಡಿ, ಸ್ವಲ್ಪ ಬೆಲ್ಲ, ಮೀಡಿಯಂ ಸೈಜ್ ನಲ್ಲಿರುವಂತ 2 ನೀರುಳ್ಳಿ, 3ರಿಂದ 4 ಹಸಿಮೆಣಸು, ಸಣ್ಣ ತುಂಡು ಶುಂಠಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹುಣಸೆ ಹುಳಿ, ಬೆಳ್ಳುಳ್ಳಿ 1 ಗೂಡು, 7ರಿಂದ 8 ಒಣಮೆಣಸು. ಇನ್ನು ಈ ಎಲ್ಲಾ ವಸ್ತುಗಳನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು. 2ರಿಂದ 3 ಗ್ಲಾಸ್ನಷ್ಟು ನೀರು ಹಾಕೊಂಡ್ರೆ ಚೆನ್ನಾಗಿ ರುಬ್ಕೊಳ್ತದೆ. ಆಲ್ಮೋಸ್ಟ್ ನುಣ್ಣಗೆ ರುಬ್ಕೊಳ್ಳಿ. ತೆಂಗಿನ ತುರಿ ಏನ್ ಹಾಕಿದ್ದೇವೆ ಅದು ಹಾಲು ಬಿಟ್ಕೊಳ್ಬೇಕು, ಆ ತರ ರುಬ್ಕೊಳ್ಬೇಕಾಗ್ತದೆ. ನೋಡಿ, ಈಗ ರುಬ್ಕೊಂಡಾಯ್ತು. ಈ ಮಸಾಲೆ ಹದ ಈ ತರ ಕಾಣ್ತದೆ ನೋಡ್ಲಿಕ್ಕೆ. ಇನ್ನು ಇದನ್ನ ಸೋಸ್ಕೊಳ್ಬೇಕಾಗ್ತದೆ. ನಾವಿದನ್ನ ಯೂಸ್ ಮಾಡ್ತಿದ್ದೇವೆ ಸೋಸ್ಕೊಳ್ಳಿಕ್ಕೋಸ್ಕರ. ಈಸಿ ಆಗ್ತದೆ ಅಂತ ಹೇಳಿ ನೀವು ಬೇಕಾದ್ರೆ ಒಂದು ತೆಳು ಕಾಟನ್ ಬಟ್ಟೆ ಕೂಡ ಯೂಸ್ ಮಾಡ್ಕೊಳ್ಬಹುದು. ನಿಮ್ಗೆ ಹೇಗೆ ಈಸಿ ಆಗ್ತದ ಆ ಥರದನ್ನ ಗಾಳಿಸ್ಕೊಳ್ಳಿಕ್ಕೆ ಅಥವಾ ಸೋಸ್ಕೊಳ್ಳಿಕ್ಕೆ ಯೂಸ್ ಮಾಡ್ಕೊಳ್ಬಹುದು. ಇನ್ನು ಸೋಸ್ಕೊಂಡಾದ್ಮೇಲೆ ಮಸಾಲೆಗೆ ರುಚಿಗೆ ಬೇಕಾದ ಹಾಗೆ ಉಪ್ಪು ಹಾಕೊಳ್ಬೇಕು. ನಾವಾಗ್ಲೇ ಹಾಕೊಳ್ಳಿಲ್ಲ, ಈಗ ಹಾಕೊಳ್ಬೇಕು. ನಮ್ಗೆ ಸ್ವಲ್ಪ ಸಿಹಿ ಇಷ್ಟ ಆದ ಕಾರಣ ವಾಪಸ್ ಬೆಲ್ಲ ಆ್ಯಡ್ ಮಾಡ್ತಿದ್ದೇನೆ. ಇನ್ನೊಂದು ವಿಷಯ, ನೀವು ಸಪ್ರೇಟ್ ಆಗಿ ಖಟ್ಟ ಮೀಠ ಮಾಡ್ಕೊಳ್ಬೋದು, ಬಟ್ ರುಬ್ಕೊಳ್ಳುವಾಗ ಹುಳಿ ಮತ್ತೆ ಬೆಲ್ಲ ಸ್ವಲ್ಪನೇ ಸ್ವಲ್ಪ ಹಾಕೊಂಡ್ರೆ ಆಯ್ತು. ಅದಾದ್ಮೇಲೆ ಸಪ್ರೇಟ್ ಆಗಿ ಖಟ್ಟ ಮೀಠ ಮಾಡ್ಕೊಳ್ಬೋದು. ಈ ಮಸಾಲೆ ಎಲ್ಲಾ ಹಸಿ ವಸ್ತುಗಳನ್ನು ಸೇರಿಸಿ ಮಾಡಿರುವಂತದ್ದು ಆದ ಕಾರಣ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗ್ತದೆ. ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಕುದಿಸ್ಕೊಳ್ಬೇಕು. ಆಮೇಲೆ ಇದಕ್ಕೆ ಹಸಿರು ಬಟಾಣಿಯನ್ನು ಸೇರಿಸ್ಕೊಳ್ಬೇಕು. ನಾವಿಲ್ಲಿ ಬಟಾಣಿಯನ್ನು 4 ವಿಸಿಲ್ನಷ್ಟು ಕೂಗಿಸ್ಕೊಂಡಿದ್ದೇವೆ. ಚೆನ್ನಾಗಿ ಬೆಂದಿರ್ಬೇಕು ಅಂತ ಹೇಳುವ ಕಾರಣಕ್ಕೆ ಈ ತರ ಮಾಡಿದ್ದು. ಸೊ ಇದು ಮಸಾಲೆಗೆ ಒಂದೊಳ್ಳೆ ಕನ್ಸಿಸ್ಟೆನ್ಸಿ, ದಪ್ಪವನ್ನ ತರಲಿಕ್ಕೆ ಹೆಲ್ಪ್ ಮಾಡ್ತದೆ. ನಿಮ್ಗೆ ಬೇಕು ಅಂತ ಹೇಳಿದ್ರೆ ಬೇಯಿಸಿರುವಂತಹ ಸ್ವಲ್ಪ ಆಲೂಗಡ್ಡೆ ಮತ್ತೆ ಬಟಾಣಿಯನ್ನು ರುಬ್ಕೊಂಡು ಕೂಡ ಸೇರಿಸಬಹುದು. ಆಕ್ಚುಲಿ ಈ ಮಸಾಲೆಗೆ ಅದರ ಅಗತ್ಯ ಇಲ್ಲ. ತೆಂಗಿನ ಹಾಲಾದ ಕಾರಣ ಕುದ್ದ ಹಾಗೆ ಅದು ದಪ್ಪ ಬರ್ತದೆ. ಅದಾದ್ಮೇಲೆ 1 ರೌಂಡ್ ವಾಪಸ್ ಚೆನ್ನಾಗಿ ಕುದಿಸ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಬಟಾಣಿ ಮತ್ತೆ ಮಸಾಲೆ ಹೊಂದ್ಕೊಳ್ಳಿಕ್ಕೋಸ್ಕರ. ಇಷ್ಟೆಲ್ಲ ಆದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮಸಾಲೆ ಮೇಲೆ ಉದುರಿಸ್ಕೊಳ್ಳಿ. ಈಗ ಮಸಾಲೆ ಪುರಿಗೆ ಯುನಿಕ್ ಆದಂತ ಮಸಾಲೆ ರೆಡಿ ಆಯ್ತು. ನಿಮ್ಗನ್ಸ್ಬೋದು, ಏನಿದು ಇಂಥ ಮಸಾಲೆ ಪುರಿಗೆ ತೆಂಗಿನಕಾಯಿ ಹಾಲು ಹಾಕಿದ್ದು ಆಡ್ ಆಗಿರ್ತದೇನೋ ಟೇಸ್ಟ್ ಅಂತ ಹೇಳಿ. ಡೆಫಿನೆಟ್ಲಿ ರುಚಿಯಾಗಿಯೇ ಉಂಟು. ನಾನು ಇದನ್ನು ಸುಮಾರು ಸತಿ ತಿಂದಿದ್ದೇನೆ. ನಾವು ಎವ್ರಿ ಟೈಮ್ ಹೊರಗಡೆ ರೆಡ್ ಮಸಾಲೆ ಅದೇ ಗ್ರೀನ್ ಮಸಾಲೆ ಕಾಮನ್ ಆಗಿ ತಿಂತಾ ಇರ್ತೇವಲ್ಲ, ಒಂದ್ಸತಿ ಇದು ಟ್ರೈ ಮಾಡಿ, ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ. ಆ ದೇವರು ನಮ್ಗೆಲ್ರಿಗೂ ಸದಾ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.